ಎಲ್ಲರಿಗೂ ನಮಸ್ಕಾರ. ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಒಂದು ಎಕ್ಸಾಮ್ ಕ್ಲಿಯರ್ ಎಂದರೆ ಫಸ್ಟ್ ಬೇಸಿಕ್ ಸ್ಟ್ರಾಂಗ್ ಆಗಿರೋದು ತುಂಬಾ ಮುಖ್ಯ. KS, FDA, SDA, VO ಮುಂತಾದ ಪರೀಕ್ಷೆಗಳಲ್ಲಿ 6ರಿಂದ 10ನೇ ತರಗತಿಯೊಳಗಿನ ಸಿಲೆಬಸ್ನಿಂದಲೇ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಈವನ್ UPSಗೂ ಇದು ತುಂಬ ಇಂಪಾರ್ಟೆಂಟ್. ದೊಡ್ಡ ಇನ್ಸ್ಟಿಟ್ಯೂಟ್ಗಳು 6ರಿಂದ 10ನೇ ತರಗತಿ ಬುಕ್ಸ್ನ ಓದಿ ಅದು ಎಕ್ಸಾಮ್ಗೆ ತುಂಬ ಮುಖ್ಯ ಅಂತ ಹೇಳ್ತಾರಷ್ಟೇ. ಆದರೆ ಯಾರೂ ಕೂಡ ಕ್ಲಾಸಸ್ ಆಗಲಿ ಅದರ ಒಂದು ಸಾರಾಂಶವುಳ್ಳ ನೋಟ್ಸ್ ಅನ್ನಾಗಲಿ ಕೊಡುವುದಿಲ್ಲ. ಆದರೆ ನಾವು ನಿಮಗೆ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ ಮೂಲಕ ಕ್ಲಾಸ್ ಜೊತೆಗೆ ಸಮರೈಸ್ಡ್ ಹ್ಯಾಂಡ್ ರಿಟನ್ ನೋಟ್ಸನ್ನು ಕೊಡುತ್ತೇವೆ. ಸೊ ಆದಷ್ಟು ಈ ವಿಡಿಯೋನ ಎಲ್ಲರ ಜೊತೆಗೂ ಶೇರ್ ಮಾಡಿ ಹಾಗೂ ನಮ್ಮ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕೋ ವಿಡಿಯೋನ ಮೊದಲು ನೀವೇ ನೋಡಬಹುದು. ಹಾಗಾದರೆ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. ಇವತ್ತಿನ ಅಧ್ಯಯನ 7ನೇ ತರಗತಿಯ ಸಮಾಜ ವಿಜ್ಞಾನದ ಮೊದಲನೇ ಅಧ್ಯಾಯ ಜಗತ್ತಿನ ಪ್ರಮುಖ ಘಟನೆಗಳು. ಅದರಲ್ಲಿ ನಾವು ಮೊದಲನೇದಾಗಿ ಕ್ರೈಸ್ತ ಧರ್ಮದ ಬಗ್ಗೆ ನೋಡೋಣ. ಕ್ರೈಸ್ತ ಧರ್ಮವು ಸುಮಾರು 2000 ವರ್ಷಗಳ ಹಿಂದೆ ಸ್ಥಾಪನೆಯಾಯಿತು. ಯೇಸು ಕ್ರೈಸ್ತ ಧರ್ಮದ ಸ್ಥಾಪಕರಾಗಿದ್ದಾರೆ. ಕ್ರೈಸ್ತರ ಪವಿತ್ರ ಗ್ರಂಥವು ಬೈಬಲ್. ಜೀಸಸ್ ಎಂದರೆ ಯೇಸು ಎಂಬ ಅರ್ಥ. ಕ್ರೈಸ್ತ ಪದದ ಅರ್ಥ ರಕ್ಷಕ. ಯೇಸು ಕ್ರಿಸ್ತವರು ಬೆತ್ಲೆಹೇಮ್ ಎಂಬಲ್ಲಿ ಮೇರಿ ಎಂಬಾಕೆಯ ಮಗನಾಗಿ ಜನಿಸಿದರು. ಯೇಸುವಿಗೆ 30 ವರ್ಷವಾದಾಗ ಅವರು ಮನೆಯಿಂದ ಹೊರಟು ಬಡವರು, ದೀನರ ಸೇವೆ ಮಾಡತೊಡಗಿದರು. ಕರುಣೆಯೇ ಧರ್ಮದ ಮೂಲವೆಂದು ಕಥೆಗಳ ಮೂಲಕ ಉದಾಹರಣೆ ನೀಡಿ ಜನರಿಗೆ ಉಪದೇಶವನ್ನು ಮಾಡುತ್ತಿದ್ದರು. ಯೇಸುವಿನ ಅನುಯಾಯಿಗಳು ಹೆಚ್ಚಾದಂತೆ ಅವನ ವಿರೋಧಿಗಳ ಸಂಖ್ಯೆ ಕೂಡ ಹೆಚ್ಚಿತು. ಧಾರ್ಮಿಕ ಮುಂದಾಳುಗಳು ಯೇಸುವನ್ನು ವಿರೋಧಿಸಿದರು. ಯೇಸು ರಾಜದ್ರೋಹಿಯೆಂದು ತಪ್ಪು ಹೊರಿಸಿ ಅವರನ್ನು ಶಿಲುಬೆಯನ್ನು ಏರಿಸಿದರು. ಯೇಸು ಕ್ರಿಸ್ತವರ ಪ್ರಮುಖ ಬೋಧನೆಗಳು ಈ ರೀತಿಯಾಗಿವೆ. ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲ ಸಹೋದರರು ಎಂದು ಯೇಸು ಸಾರಿ ಹೇಳಿದರು. ಪಾಪಗಳನ್ನು ಮಾಡದೆ ಶುದ್ಧ ಜೀವನವನ್ನು ನಡೆಸಬೇಕೆಂದು ಬೋಧಿಸಿದರು. ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಎಂದು ಬೋಧನೆಯನ್ನು ನೀಡಿದರು. ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸು. ಮಾನವ ಸೇವೆಯೇ ದೇವರ ಸೇವೆ ಎಂಬ ಬೋಧನೆಗಳನ್ನು ಯೇಸು ಅವರು ಜನರಿಗೆ ಬೋಧಿಸಿದರು. ಈಗ ನಾವು ಇಸ್ಲಾಂ ಧರ್ಮದ ಕುರಿತಾಗಿ ನೋಡೋಣ. ಇಸ್ಲಾಂ ಧರ್ಮದ ಸ್ಥಾಪಕರು ಪೈಗಂಬರ್. ಅರಬ್ ದೇಶದ ಮೆಕ್ಕಾದಲ್ಲಿ ಪೈಗಂಬರವರು ಜನಿಸಿದರು. ಮಹಮ್ಮದ್ ಪೈಗಂಬರವರ ತಂದೆ ಹೆಸರು ಅಬ್ದುಲ್, ತಾಯಿ ಹೆಸರು ಅಮೀನಾ, ಹೆಂಡತಿ ಖದೀಜಾ, ಚಿಕ್ಕಪ್ಪ ಅಬಾ ತಾಲಿಬ್. ಇಸ್ಲಾಂ ಪದದ ಮೂಲ ಅರ್ಥ ಶರಣಾಗತಿ ಹಾಗೂ ಮುಸ್ಲಿಂ ಎಂದರೆ ದೇವರಿಗೆ ಶರಣಾದವರು. ಈಗ ನಾವು ಇಸ್ಲಾಂ ಧರ್ಮದ ಬೋಧನೆಗಳನ್ನು ನೋಡೋಣ. ಅಲ್ಲಾಹನ ಹೊರತು ಬೇರೆ ದೇವರಿಲ್ಲ. ಮಹಮ್ಮದ್ ಅವರು ದೇವರ ಪ್ರವಾದಿ. ದೇವರು ಯಾವ ಮೂರ್ತಿಯ ರೂಪದಲ್ಲೂ ಪೂಜಿಸಬಾರದು. ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು, ಪ್ರಾಮಾಣಿಕನಾಗಿರಬೇಕು. ಎಲ್ಲ ಮಾನವರು ಸಮಾನರು ಎಂಬ ಬೋಧನೆಗಳನ್ನು ಮಹಮ್ಮದ್ ಪೈಗಂಬರವರು ಬೋಧಿಸಿದರು. ಹಾಗೆಯೇ ಪ್ರತಿಯೊಬ್ಬ ಮುಸಲ್ಮಾನ್ ದಿನಕ್ಕೆ 5 ಬಾರಿ ಕಾವಾದ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆ, ನಮಾಜ್ ಮಾಡಬೇಕೆಂದು ಹೇಳಿದರು. ನಂತರ ಝಕಾತ್, ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸ ಮಾಡಬೇಕು. ಶ್ರೀಮಂತರು ಬಡವರಿಗೆ ಕಡ್ಡಾಯವಾಗಿ ದಾನ ನೀಡಬೇಕು. ಹಜ್, ಜೀವನದಲ್ಲಿ ಒಂದು ಸಲವಾದರೂ ಸಾಧ್ಯವಾದರೆ ಮೆಕ್ಕಾ ಯಾತ್ರೆಯನ್ನು ಮಾಡಬೇಕು. ಈಗ ಮಂಗೋಲರ ಕುರಿತಾಗಿ ನೋಡೋಣ. ಜಂಗೀಸ್ ಖಾನ್ ಮಂಗೋಲರನ್ನು ಒಂದುಗೂಡಿಸಿ ವಿಶಾಲ ಸಾಮ್ರಾಜ್ಯ ಕಟ್ಟಿದ ಈತನು ತುಂಬ ಕ್ರೂರಿಯಾಗಿದ್ದನು. ಕುಬ್ಲಾಯ್ ಖಾನ್ ಈತನು ಜಂಗೀಸ್ ಖಾನನ ಮೊಮ್ಮಗನು. ತೈಮೂರ್ ಸಾಮ್ರಾಜ್ಯವನ್ನು ಮರುಸ್ಥಾಪಿಸಿ ಭಾರತವನ್ನು ಆಕ್ರಮಣ ಮಾಡಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಬಾಬರ್ ಇದೇ ಸಂತತಿಯವರು. ಈಗ ಈ ಅಧ್ಯಾಯದ ಪ್ರಶ್ನೆಗಳನ್ನು ನೋಡೋಣ. ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದೆಂದರೆ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್. 2ನೇ ಪ್ರಶ್ನೆ, ಮಹಮ್ಮದ್ ಪೈಗಂಬರವರು ಜನಿಸಿದ ಸ್ಥಳ ಮೆಕ್ಕಾ. 3ನೇ ಪ್ರಶ್ನೆ, ಕುಬ್ಲಾಯ್ ಖಾನ್ ಯಾರು ಮೊಮ್ಮಗ? ಕುಬ್ಲಾಯ್ ಖಾನ್ ಜಂಗೀಸ್ ಖಾನನ ಮೊಮ್ಮಗ. ಟರ್ಕರ ಮೂಲ ಮಧ್ಯ ಏಷ್ಯಾದ ತುರ್ಕಿಸ್ತಾನ್. ಧನ್ಯವಾದಗಳು.